ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರೇನ್ರಿ? ನಾನು ಆರಾಮಿದ್ದೀನಿ ನೋಡ್ರಿ. ನಾನು ಈಗ ಮುಂಜಾನೆ 8 ಗಂಟೆ ಆಗೈತೆ ನೋಡ್ರಿ. ವ್ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ. ಬರ್ರಿ ಇವತ್ತಿನ ವ್ಲಾಗ ಹೆಂಗೆ ಓದ್ತದತ್ತ ನೋಡೋಣ. ಇವತ್ತು ರಂಗೋಲಿ ಹಿಂಗೆ ಹಾಕಿ ನೋಡ್ರಿ. ಇವತ್ತು ನೀರು ಬಂದೆವು ಮುಂಜಾನೆ, ಹಾಗಾಗಿ ನೀರು ಅದೆಲ್ಲ ತುಂಬಿ ಇವತ್ತು ಕೆಲಸ ಎಲ್ಲ ಜಲ್ದಿ ಮುಗ್ದೈತೆ ನೋಡ್ರಿ ನಂದು. ಈಗ ಟೈಮ್ ಅಲ್ಲತ್ತದ 8 ಗಂಟೆ ಅಲ್ಲತ್ತದ ನೋಡ್ರಿ. 8 ಗಂಟೆ ಅಷ್ಟೊತ್ತಿಗೆ ಒಗ್ಯಾಣ ಬಾಂಡಿ ಎಲ್ಲ ಆಗೈತಿ. ಈಗ ನಾಷ್ಟಕ್ಕೆ ಅದು ಏನಾರ ಮಾಡಿ ನಾಷ್ಟ ಮಾಡೋದು ನೋಡ್ರಿ ಫ್ರೆಂಡ್ಸ. ಇವತ್ತು ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಬೇಕಲ್ಲಕತ್ತೇನ್ರಿ. ನಾ ಉಪ್ಪಿಟ್ಟು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬರ್ರಿ ನೋಡ್ರಿ ಫ್ರೆಂಡ್ಸ. ಬಾಂಡಿ ತಿಕ್ಕಾದ ಎಲ್ಲ ಮುಗ್ದೈತಿ. ಬರ್ರಿ ಇವಾಗ ಉಪ್ಪಿಟ್ಟು ಮಾಡೋಕ್ಕೆ ಏನೇನು ತೊಗೊಂಡಿನಂತ ತೋರಿಸ್ತೀನಿ. ಒಂದು ಉಳ್ಳಾಗಡ್ಡಿ ತೊಗೊಂಡಿನಿ, ಒಂದು ಟಮಾಟೆ ತೊಗೊಂಡಿನಿ ನೋಡ್ರಿ. ಮತ್ತು ಹಸಿ ಮೆಣಸಿನ್ಕಾಯಿ ಆಗ್ಯಾವ್ರಿ. ಇವು ಕೆಂಪಾಗ್ಯಾವ. ಇವು ಒಣಗಿಸಿ ಪ್ಲಾಸ್ಟಿಕ್ನಾಗ ತೆಗೆದಿಟ್ಟಿನಿ, ಎಮರ್ಜೆನ್ಸಿ ಬರ್ತಾವತ್ತ. ಹಿಂಗೆ ಮಾಡ್ತೀನಿ ನೋಡ್ರಿ ನಾ. ಈಗ ಇವೇ ಹಾಕಿ ನಾನು ಉಪ್ಪಿಟ್ಟು ಮಾಡ್ತೀನಿ ನೋಡ್ರಿ. ನೋಡ್ರಿ ಇವೆರಡು ಸಾಕು. ಇವು ತೊಳೆದು ಕಟ್ ಮಾಡ್ತೀನಿ ಈಗ. ನಮ್ಮ ಮನೆಯವರು ವಾರಕ್ಕೊಮ್ಮೆ ಸಂತೆ ಮಾಡ್ತಾರೆ. ಹಾಗಾಗಿ ಒಂದು ವಾರ, ಇವತ್ತು ವಾರ ಮುಗೀತು. ಹಾಗಾಗಿ ಎಲ್ಲ ತರಕಾರಿ ಅದೆಲ್ಲ ಮುಗ್ದಾದ. ಆಮೇಲೆ ಮೆಣಸಿನ್ಕಾಯಿನೂ ಎಲ್ಲ ಮುಗ್ದವ್ರಿ. ಇವು ಒಣಗಿ ಅದಾವ್ರಿ. ಹಂಗಾಗಿ ಇವೇ ಹಾಕಿ ಉಪ್ಪಿಟ್ಟು ಮಾಡ್ತೀನಿ. ನಾಷ್ಟ ಅದು ಮಾಡಿ ನಮ್ಮ ಮನೆಯವರು ಮತ್ತು ಎಲ್ಲ ಕಾಯಿಪಲ್ಯ ಅದು ತರಕ್ಕೆ ಹೋಗ್ತಾರೆ ನೋಡ್ರಿ. ಈಗ ಇವೆಲ್ಲ ತೊಳಿತೀನಿ ರೀ ಫ್ರೆಂಡ್ಸ. ತೊಳೆದು ನಾನು ಹೆರಿಸ್ತೀನಿ. ಮೆಣಸಿನ್ಕಾಯಿ ಟಮಾಟೆ ಅದು ತೊಳ್ಕೊತೀನಿ. ಮತ್ತು ಇಲ್ಲಿ ನೋಡ್ರಿ ಸಿಂಕ್ ಅದ ನೋಡ್ರಿ. ನಾವು ಅಲ್ಲೇ ತೊಳೆಯೋದು ಸಿಂಕ್ನಾಗ. ಅದಷ್ಟೇ ಅಡುಗೆ ಮನ್ಯಾಗ ಸುಮ್ಮ ಒಂದು ಮೂಲ್ಯಾಗ ಮಾಡ್ಯಾರ್ರಿ ನಮ್ಮ ಮನೆಯವರು. ಹಾಗಾಗಿ ಇದು ನೋಡ್ರಿ ನಾನು ಇಳಿಗೆ ತೋರ್ಸಕತ್ತೀನಿ. ಇಳಿಗೆಯಾಗೆ ನಾವು ಹೆರಿಸ್ತೇವೆ ಕಾಯಿಪಲ್ಯ ಅದು. ಈಗ ಎಷ್ಟೊಂದು ದಿನ ಆಯ್ತು ರೀ ಬ್ಲಾಗ್ ಮಾಡೋದು ಬಿಟ್ಟೀನಿ. ಹಾಗಾಗಿ ಸ್ವಲ್ಪ ರೂಢ ತಪ್ಪದಂಗೆ ಆಗ್ಯದ ನೋಡ್ರಿ ಫ್ರೆಂಡ್ಸ. ಹ್ಯಾಂಗೆ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬ್ಲಾಗ ಮಾಡ್ಕೊತಾ ಇದ್ದಾಗ ಒಂಥರ ರೂಢ ಇರ್ತದ್ರಿ ಅದು. ಇದು ಈಗ ಭಾಳ ದಿವಸ ಆಯ್ತಲ್ರಿ, ಹಾಗಾಗಿ ಮಾಡಿಲ್ಲ. ಭಾಳ ದಿವಸ ಅಂದ ಒಂದು 2 ವರ್ಷನೇ ಸನಿ ಬತ್ತು ನಾ ಬ್ಲಾಗ್ ಒಟ್ಟ ಮಾಡಿದ್ದಿಲ್ಲ. ಇವತ್ತು ಮಾಡಾಕತ್ತೀನಿ. ಯಾಕೋ ಸ್ವಲ್ಪ ಏನೂ ಗೊತ್ತಾಗಲ್ದು, ಏನು ಮಾತಾಡಬೇಕು ಏನಿಲ್ಲ ಅಂತ. ಹಿಂಗೆ ನೋಡ್ರಿ ನಾನು ಉಳ್ಳಾಗಡ್ಡಿ ಟಮಾಟೆ ಮೆಣಸಿನ್ಕಾಯಿ ಎಲ್ಲ ಹೆಚ್ಚಾಕತ್ತೀನಿ ಕುತ್ಕೊಂಡು. ನೋಡ್ರಿ ಉಪ್ಪಿಟ್ಟು ಮಾಡೋಕ್ಕೆಲ್ಲ ತೊಗೊಂಡಿನಿ. ಶೇಂಗಾ ತೊಗೊಂಡಿನಿ, ಮೆಣಸಿನ್ಕಾಯಿ ಕಟ್ ಮಾಡೀನಿ, ಮತ್ತು ಟಮಾಟ, ಉಳ್ಳಾಗಡ್ಡಿ ಮತ್ತು ರವೆ, ಇಲ್ಲಿ ಎಣ್ಣೆ, ಸಾಸಿವೆ ಜೀರಿಗೆ ಹಾಕಿ ಈಗ ರವೆ ಹುರಿಯೋದು ನೋಡ್ರಿ ಫ್ರೆಂಡ್ಸ. ಗ್ಯಾಸ್ ಚಾಲು ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ರವೆ ಹುರ್ಕೋಬೇಕ್ರಿ. ಈಗ ಚಂದ ಕೆಂಪಾಗಿ ಹುರಿಬೇಕ್ರಿ ಫ್ರೆಂಡ್ಸ. ಉರಿ ಸ್ವಲ್ಪ ಸಣ್ಣಾಗಿ ಇಡಬೇಕು. ಎಲ್ಲರಿಗೆ ಗೊತ್ತಿರ್ತದೆ ಉಪ್ಪಿಟ್ಟು ಮಾಡೋದು. ನಾ ಇವತ್ತಿನ ರೂಟೀನ್ ತೋರ್ಸಕತ್ತೀನಿ ನೋಡ್ರಿ. ಹಾಗಾಗಿ ನಾ ಯಾವ ರೀತಿ ಉಪ್ಪಿಟ್ಟು ಮಾಡಾಕತ್ತೀನಿ ಅಂತ ತೋರ್ಸಕತ್ತೀನಿ ನೋಡ್ರಿ. ಈಗ ಕೆಂಪಾಗಿ ಹುರಿಯಾಕತ್ತೀನಿ. ಅಗದಿ ಸಣ್ಣ ಇಡ್ಬೇಕ್ರಿ ಗ್ಯಾಸ್ ಉರಿ, ಇಲ್ಲಂದಾಗ ಹೊತ್ತದ. ಹಂಗಾಗಿ ಅದು ಸ್ವಲ್ಪ ಕೆಂಪಾಗಬೇಕು. ಸ್ವಲ್ಪ ಎಣ್ಣೆ ಹಾಕಿ ಹುರಿಬೇಕು ನೋಡ್ರಿ. ಈಗ ನೋಡ್ರಿ ನಾನು ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿನಿ, ಒಂದು ಚಮಚದಷ್ಟು. ಆಮೇಲೆ ಇದು ಹಾಕಿ ನೋಡ್ರಿ, ಸಾಸಿವೆ ಜೀರಿಗೆ, ಆಮೇಲೆ ಇದು ಶೇಂಗಾ ಮತ್ತು ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ ಅಲ್ಲ ಸಾರಿ, ಒಣಮೆಣ್ಸಿನ್ಕಾಯಿ ಹಾಕಿನ್ರಿ ನಾವು. ಅವೇ ಇದ್ದಿವತ್ತ ಅವೇ ಹಾಕಿನಿ ನೋಡ್ರಿ. ಮತ್ತು ಉಪ್ಪು ಹಾಕಿನಿ ಸ್ವಲ್ಪ. ಉಪ್ಪು ಹಾಕಾಗ ಉಳ್ಳಾಗಡ್ಡಿ ಸ್ವಲ್ಪ ಚೆಂದಾಗಿ ಮೆತ್ತಗಾಗ್ತಾವ ಅಂತ ಹೇಳಿ ಉಪ್ಪು ಹಾಕಿನಿ. ಮತ್ತು ಟಮಾಟೆ ಹಾಕಿನಿ ನೋಡ್ರಿ. ಈಗ ಅದೇ ಹೇಳಕತ್ತೀನಲ್ರಿ, ಭಾಳ ದಿವಸ ಆಯಿತು ವ್ಲಾಗ್ ಮಾಡೋದು ರೂಢ ತಪ್ಪೈತಿ.
ಹೆಂಗೆ ಮಾತಾಡ್ತೀನೇನೋ ಗೊತ್ತಿಲ್ಲತ್ತಿ, ಹಾಗಾಗಿ ನೋಡಿರಿ ಹೇಳಕತ್ತೀನಿ. ಈಗ ನೋಡಿರಿ ಸ್ವಲ್ಪ ಅರಿಶಿನ ಹಾಕೀನಿ, ಕಲರ್ ಸ್ವಲ್ಪ ಚಂದ ಬರ್ತದೆ ಹೇಳಿ. ಮತ್ತು ನಾನು ನೀರು ಹಾಕೀನಿ ನೋಡಿರಿ, ಒಂದು 1.5 ಗ್ಲಾಸ್ ಅಷ್ಟು ನೀರು ಹಾಕೀನಿ. ಮತ್ತು ಈಗ ಅವಾಗ ಬೇರೆ ಉಪ್ಪು ಹಾಕಿದ್ದಲ್ರಿ ಉಳ್ಳಾಗಡ್ಯಾಗ, ಈಗ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು. ಇವು ಜರ ಹೆಸರು ಬರೋಣ ರವೆ ಹಾಕಿ ತಿರುಗ್ಬೇಕು ನೋಡಿರಿ. ಈಗ ಎಲ್ಲ ಚಂದ ರವೆ ಹಾಕಿ ತಿರುವಿ ಈ ಥರ ಕುದೀತಿರ್ತದೆ ನೋಡಿರಿ. ಒಂದು ತಾಟು ಮುಚ್ಚಿಡಬೇಕು. ಅದು ಸಣ್ಣಾಗಿಟ್ಟು ಉಮ್ಮಗಾಯಿಸ್ಬೇಕು ನೋಡಿರಿ. ಇವತ್ತು ಮಾಡನೇ ಇತ್ತು, ಹೊರಗೆ ತೋರ್ಸಕತ್ತೀನಿ ನೋಡಿರಿ. ಆಮೇಲೆ ಈಗ ನೋಡಿರಿ ಉಪ್ಪಿಟ್ಟು ರೆಡಿ ಆಗೈತಿ. ಚೆಂದಾಗಿ ತಳಗ ಮ್ಯಾಗ ಕಲಿಸ್ಬೇಕೀಗ. ಗ್ಯಾಸ್ ಬಂದ್ ಮಾಡಿ ನಡೀತದ್ರಿ ಯಾಳಿಗೆ ನೋಡಿರಿ ಯಾವ ರೀತಿ ಆಗ್ಯದತ್ತಿ. ಬರ್ರಿ ನಾಷ್ಟ ಮಾಡಮ್ಮ. ಹೆಂಗಾಗ್ಯದ್ರಿ ಉಪ್ಪಿಟ್ಟ? ಚಲೋ ಆಗ್ಯದ. ಈಗ ನಾಷ್ಟ ಅದು ಮಾಡಿ ಫ್ಯಾನಿನ ಗಾಳಿ ಕೂತೀನಿ ನೋಡಿರಿ. ಇದು ವ್ಲಾಗ ಇಲ್ಲಿಗೆ ಮುಗಿಸ್ತೀನಿ ರೀ.